ದಮಯಂತಿಗೆ ತುಂಬ ಇರಿಟೇಷನ್ ಆಗುತ್ತಿತ್ತು. ಏಕೆಂದರೆ ಇವನು ಅವಳನ್ನು ಅವನ ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸುತ್ತಿದ್ದಾನೆ. ಅವಳಿಗೆ ಅದೆಲ್ಲ ಬೇಕಾಗಿಲ್ಲ. ಆದರೆ ಅವನು ಬಿಡುವ ಮಾತೇ ಇಲ್ಲ. ಅವನು ಸಂಪೂರ್ಣವಾಗಿ ಅವನ ಮುಖವನ್ನು ಅವಳ ಕತ್ತಿನ ಹತ್ತಿರ ಇಟ್ಟಿದ್ದಾನೆ. ಇಟ್ಟು ಮುತ್ತುಗಳನ್ನು ನಿರಂತರವಾಗಿ ಕೊಡುತ್ತಿದ್ದಾನೆ. ಅವರ ಅಮ್ಮ ಬಂದು ಅವನಿಗೆ ಹೆಂಡತಿ ಅಂದರೆ ತುಂಬ ಜಾಸ್ತಿ ಇಷ್ಟ ಅಂತ ಬಂದಿರುವ ಗೆಸ್ಟ್ಗಳಿಗೆ ಹೇಳಿದಳು. ಎಲ್ಲರೂ ಕೂಡ ಊಟ ಮಾಡಲು ಎದ್ದು ಹೋದರು. ದಮಯಂತಿ ವಿಕ್ರಮ್ನನ್ನು ದೂರ ತಳ್ಳಿ ಗೆಸ್ಟ್ಗಳ ಬಳಿ ಹೋದಳು. ಸ್ಮಿತಾ ಕೇಳಿದಳು, ನಿನ್ನ ಗಂಡ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನಾ ಅಂತ. ಈ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇರಲಿಲ್ಲ. ನಾನೇನೋ ಮಾತಾಡಲು ತಡವರಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಪಕ್ಕ ಬಂದ ನನ್ನ ಕೈಯನ್ನು ಹಿಡಿದುಕೊಂಡು ಅಲ್ಲಿದ್ದ ಎಲ್ಲರ ಎದುರಿಗೂ ಪ್ರಪೋಸ್ ಮಾಡಿದ. ಅವನು ಮಂಡಿಯನ್ನು ಕೆಳಗೆ ಇಟ್ಟು ಅಲ್ಲೇ ಇದ್ದ ರೆಡ್ ರೋಸನ್ನು ಕುಳಿತುಕೊಂಡು ನನಗೆ ಕೊಟ್ಟ. ನಾನು ತುಂಬ ಸಮಯ ಬೇಕಾಗಿತ್ತು ಅದನ್ನು ತೆಗೆದುಕೊಳ್ಳಲು. ರಾತ್ರಿ ಬರೀ ಮುಳ್ಳನ್ನೇ ನೋಡಿದ್ದೇನೆ. ಈಗ ಹೂವನ್ನು ಕೊಡುತ್ತಾನೆ, ಮತ್ತೆ ಇನ್ನೇನು ಕೊಡುತ್ತಾನೆ. ಇವನೇನಾದರೂ ವಿಚಿತ್ರವಾದವನ ಅಂತ ಅನಿಸಿತು. ಈಗ ಇದ್ದ ಬುದ್ಧಿ ಇನ್ನು ಸ್ವಲ್ಪ ಹೊತ್ತಿಗೆ ಇರುವುದಿಲ್ಲ. ಅವನನ್ನು ಜೋರಾಗಿ ಅಲ್ಲಿಂದ ತಳ್ಳಬೇಕು ಅಂತ ಅನಿಸಿತು. ಆದರೆ ಇದು ಅವನ ಮನೆ, ಇವರೆಲ್ಲ ಬರುವುದು ಸ್ವಲ್ಪ ಹೊತ್ತು ಅಂತ ನನ್ನ ಕುತ್ತಿಗೆಯನ್ನು ಹಿಡಿದುಕೊಂಡಿದ್ದ ಗಟ್ಟಿಯಾಗಿ. ಈಗ ಎಲ್ಲರೂ ಇದ್ದಾರೆ ಅಂತ ಪ್ರೀತಿ ತೋರಿಸುತ್ತಾನೆ. ಅವನ ನೆರಳು ಕಂಡರೂ ಕೂಡ ನನಗೆ ಭಯವಾಗುತ್ತದೆ. ಪುನಃ ನನ್ನ ಹಣೆಯ ಮೇಲೆ ಮುತ್ತನ್ನು ಕೊಟ್ಟ. ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ. ನನ್ನ ಹೆಂಡತಿ ಅಷ್ಟೊಂದು ಒಳ್ಳೆಯವಳು. ನೋಡಿ, ನೀವೆಲ್ಲ ಬರುತ್ತೀರಾ ಅಂತ ತಿಳಿದ ಮೇಲೆ ಅವಳು ಸೀರೆಯನ್ನು ಉಟ್ಟಿದ್ದಾಳೆ. ಅವಳಿಗೆ ರೇಷ್ಮೆ ಸೀರೆ ಎಂದರೆ ಇಷ್ಟವಿಲ್ಲ. ಆದರೆ ನಂಟರ ಎದುರುಗಡೆ ಮನೆಯ ಸೊಸೆಯಾಗಿ ಇರಬೇಕು ಅಂತ ರೆಡಿಯಾಗಿದ್ದಾಳೆ. ಈಗಿನ ಕಾಲದಲ್ಲಿ ಹೀಗೆ ಹುಡುಗಿಯರು ಇರಲು ಸಾಧ್ಯವೇ ಇಲ್ಲ. ಎಲ್ಲ ತಮ್ಮ ಸ್ವಾರ್ಥ ಬದುಕಿಗಾಗಿ ಬದುಕುತ್ತಾರೆ. ಕೇವಲ ತಾವು ಮತ್ತು ತಮ್ಮ ಗಂಡ ಚೆನ್ನಾಗಿದ್ದರೆ ಸಾಕು, ಮನೆಯವರು ಬೇಡ ಅಂತ. ಆದರೆ ಇವಳು ಮನೆಯವರಿಗೆಲ್ಲ ಚಂದದ ಅಡಿಗೆ ಮಾಡಿಕೊಳ್ಳುತ್ತಾಳೆ. ಎಲ್ಲರನ್ನೂ ಅವರ ಮನೆಯವರಂತೆ ಅಲ್ಲ, ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ದಮಯಂತಿಯನ್ನು ಹೊಗಳುತ್ತಿದ್ದ. ನನಗೆ ಅನಿಸುತ್ತಿದೆ, ಇವರು ಯಾರೋ ಒಬ್ಬ ಮನುಷ್ಯನನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಇಷ್ಟು ಮಾತನ್ನು ಮಾತನಾಡುತ್ತಿದ್ದಾರೆ. ಆ ಮನುಷ್ಯರ ಬಗ್ಗೆ ನನ್ನ ಗಂಡನಿಗೆ ತುಂಬ ಕೋಪವಿದೆ. ಅವರನ್ನು ಚಚ್ಚಿ ಸಾಯಿಸಬೇಕು ಅನ್ನುವಷ್ಟು. ಆದರೆ ಮಾತುಗಳಲ್ಲಿ ಬಾಣ ಬಿಡುತ್ತಿದ್ದಾರೆ. ಅಷ್ಟು ಕೋಪ ಯಾರ ಮೇಲೆ? ಈ ಮನುಷ್ಯನಿಗೆ ಯಾರನ್ನು ಕಂಡರೂ ಆಗುವುದಿಲ್ಲ. ಇವನೇ ಇಂದಿರಾ ಚಂದಿರ ಅಂತ ಬೈದುಕೊಂಡೆ ಮನಸ್ಸಿನಲ್ಲಿ. ಈಗ ಅವರೆಲ್ಲ ಬಂದಿರುವುದು ನಾವು ಹೊಸದಾಗಿ ಮದುವೆ ಆಗಿದ್ದೇವೆ, ಗಿಫ್ಟ್ಗಳನ್ನು ಕೊಡಲು ಸಾಧ್ಯವಾಗಿಲ್ಲ ಚೌಲ್ಟ್ರಿಯಲ್ಲಿ, ಇಲ್ಲಿ ಕೊಟ್ಟು ಹೋಗೋಣ ಅಂತ ಬಂದಿದ್ದರು. ಅವರ ಎದುರಿಗೆ ನನ್ನ ಗಂಡ ನನಗೆ ಇರಿಟೇಷನ್ ಮಾಡುತ್ತಿದ್ದಾನೆ. ಗಂಡ ಅಂತ ಬೇರೆ ಹೇಳಿದೆ. ನನ್ನ ಬದುಕಿನ ಕೆಟ್ಟ ಮನುಷ್ಯ. ನಾನು ಅವನ ಮುಖವನ್ನು ತುಂಬ ಕೋಪದಿಂದ ನೋಡುತ್ತಿದ್ದೆ. ಅವನಿಗೆ ಅರ್ಥವಾಯಿತು. ಇನ್ನು ಕ್ಯಾಶುಯಲ್ ಆಗಿ ಅವರ ಸಾಮಾನ್ಯ ಜೀವನದ ಬಗ್ಗೆ ಮಾತನಾಡಲು ಶುರು ಮಾಡಿದರು. ನನಗೆ ಅಲ್ಲಿ ಬೋರ್ ಆಗುತ್ತಿತ್ತು. ಯಾರೂ ತಿಳಿದಿಲ್ಲ. ಅದಕ್ಕೆ ಅಡುಗೆ ಮನೆಗೆ ಹೋದೆ. ಎಲ್ಲರಿಗೂ ಐಸ್ ಕ್ರೀಮ್ ಮಾಡಿ ತಂದೆ. ಪ್ರತಿಯೊಬ್ಬರೂ ತುಂಬ ಖುಷಿಯಿಂದ ತಿಂದರು. ವಿಕ್ರಮ್ ನನ್ನನ್ನು ಹೊಗಳಲು ಶುರು ಮಾಡಿದ. ಮದುವೆಗಿಂತ ಮುಂಚೆ ಈ ರೀತಿ ಕ್ರೀಮ್ಗಳನ್ನು ಕೊಟ್ಟು ಕೊಟ್ಟು ನನ್ನನ್ನು ಬುಟ್ಟಿಗೆ ಹಾಕಿಕೊಂಡು ಮದುವೆ ಆದಳು. ನೀವು ಇವಳನ್ನು ತುಂಬ ಪ್ರೀತಿಸುತ್ತಿಲ್ಲ ಅಂತ ಹೇಳಿದ್ದರು. ಇವರ ಅಕ್ಕನ ಜೊತೆ ಮದುವೆ ಗೊತ್ತಾಗಿದ್ದು ತಂಗಿಯನ್ನು ಮದುವೆ ಆಗಿದ್ದೀರಾ ಅಂತ ಎಲ್ಲ ಕಡೆ ವಿಷಯ ಹಬ್ಬಿದೆ. ನೀವು ನೋಡಿದರೆ ಇವಳಿಗೆ ಬುಟ್ಟಿಗೆ ಹಾಕಿಕೊಂಡಳು ಅಂತ ಹೇಳುತ್ತಿದ್ದೀರಾ. ಹಾಗಾದರೆ ನೀವಿಬ್ಬರು ಉದ್ದೇಶಪೂರ್ವಕವಾಗಿ ಮದುವೆ ಆದಿರಾ ಅಂತ ಕೇಳಿದರು. ಅಲ್ಲಿ ಇದ್ದ ವಾತಾವರಣ ಸಡನ್ನಾಗಿ ಮೌನವಾಯಿತು. ವಿಕ್ರಮ್ಗೆ ಕೋಪ ಬಂತು. ಅವರ ಕೈಗಳಲ್ಲಿ ಇದ್ದ ನರಗಳು ಬಿಗಿದುಕೊಳ್ಳುತ್ತಿತ್ತು, ಕತ್ತು ಕೂಡ. ಆಗ ಇವನು ಏನಾದರೂ ತೊಂದರೆ ಮಾಡಿ ಜೈಲಿಗೆ ಹೊರಟು ಹೋಗಲಿ, ನಾನು ಆರಾಮವಾಗಿ ಇಲ್ಲಿಂದ ಹೋಗಲು ಸಹಾಯವಾಗುತ್ತದೆ ಅಂತ ಅಂದುಕೊಂಡೆ. ಇನ್ನೇನು ಅವನ ಕತ್ತನ್ನು ಇಸುಕಲು ಹೋದ ಅಷ್ಟರಲ್ಲಿ ಅವರಮ್ಮ ಬಂದು ತಡೆದರು. ಯಾರಿಗೆ ಏನು ಮಾತನಾಡಬೇಕು, ಎಲ್ಲಿ ಅಂತ ತಿಳಿದಿಲ್ಲವೇ?
ಏಕೆಂದರೆ ಎಂದೂ ಕೂಡ ಆ ವಿಷಯವನ್ನು ಮಾತನಾಡಬಾರದು. ಇವಳು ನಮ್ಮ ಮನೆಯ ಸೊಸೆ. ಮದುವೆ ಆಗಿದ್ದು ಮಾತ್ರ ಮುಖ್ಯ. ಮೊದಲು ನಾವು ಯಾರನ್ನು ನೋಡಲು ಹೋಗಿದ್ದೆವೋ ಅದು ತಪ್ಪು. ನೀವು ಹಾಗಾದರೆ ನಮ್ಮ ಮಗನಿಗೆ ಶುಭಾಶಯಗಳು ಹೇಳಲು ಬಂದಿಲ್ಲ, ಬದಲಿಗೆ ಈ ರೀತಿಯ ಚೀಪ್ ಟ್ರಿಕ್ಸ್ಗೆ ಬಂದಿರುವುದು. ಅಲ್ಲಿ ಬಂದಿದ್ದ ಅವರ ಅಪ್ಪ ಸಾರಿ ಕೇಳಿದರು. ಸ್ವಲ್ಪ ಅವನು ಹಾಗೆ ಹುಡುಗುಬುದ್ಧಿ, ಬೇಸರ ಮಾಡಿಕೊಳ್ಳಬೇಡಿ ಅಂತ ಹೇಳಿದರು. ಅಲ್ಲಿ ಇದ್ದ ಕಹಿಯಾದ ವಾತಾವರಣವನ್ನು ಸ್ವಲ್ಪ ತಿಳಿಗೊಳಿಸಲು ಪ್ರಯತ್ನಿಸಿದರು. ಎಲ್ಲರಿಗೂ ಚಂದವಾದ ಉಡುಗೊರೆಯನ್ನು ಕೊಟ್ಟು ಮನೆಗೆ ಕಳುಹಿಸಿದರು. ಪ್ರತಿಯೊಬ್ಬರೂ ಕೂಡ ವಿಧ ವಿಧವಾದ ಗಿಫ್ಟ್ಗಳನ್ನು ನನಗೆ ಕೊಟ್ಟಿದ್ದರು. ಒಬ್ಬರು ಗೋಲ್ಡ್ ಚೈನ್, ಇನ್ನೊಬ್ಬರು 2 ಚಿನ್ನದ ಬಳೆಗಳನ್ನು ಕೊಟ್ಟಿದ್ದರು. ಅವನ್ನೆಲ್ಲ ನೋಡಿ ನನಗೆ ಭಯವಾಯಿತು. ಯಾರಾದರೂ ಈ ರೀತಿಯ ಗಿಫ್ಟ್ಗಳನ್ನು ಕೊಡುತ್ತಾರಾ ಅಪ್ಪ ಅಂತ ಅನ್ನಿಸಲು ಶುರುವಾಯಿತು. ಇವರಿಗೆ ಗಿಫ್ಟ್ ಕೊಡುವವರು ಕೂಡ ತುಂಬ ದೊಡ್ಡದಾದ ಗಿಫ್ಟ್ಗಳನ್ನು ಕೊಡುತ್ತಾರೆ ಅಂದರೆ ಇವರು ಕೂಡ ಎಲ್ಲರಿಗೂ ದುಡ್ಡು ಕಾಸಿನಲ್ಲಿ ಸಹಾಯ ಮಾಡಿರುತ್ತಾರೆ ಅಷ್ಟೇ. ಮತ್ತು ನನ್ನ ಜೊತೆ ಏಕೆ ವಿಕ್ರಮ್ಗೆ ಇಷ್ಟು ಕೋಪ, ಸಿಟ್ಟು? ಎಲ್ಲರೂ ಹೋದ ಮೇಲೆ ಅವರ ಅಮ್ಮ ನೆಮ್ಮದಿಯ ಉಸಿರು ಬಿಟ್ಟರು. ಸ್ವಲ್ಪದರಲ್ಲೇ ನಾನು ನನ್ನ ಮಗನನ್ನು ಕಾಪಾಡಿದೆ ಅಂತ. ವಿಕ್ರಮ್, ಅಮ್ಮ ನೀವು ಮಧ್ಯ ಬಂದಿಲ್ಲವಾಗಿದ್ದರೆ ಅವನಿಗೆ ಸರಿಯಾಗಿ ಮಾಡುತ್ತಿದ್ದೆ. ನೀನು ಏನಾದರೂ ಮಾಡು, ಜನಗಳು ಇಲ್ಲದೇ ಇರಬೇಕಾದಾಗ ಮಾಡು, ಕ್ಯಾಮ್ರಾಗಳು ಇಲ್ಲದೇ ಇದ್ದಾಗ. ಬಂದಿದ್ದವರಲ್ಲಿ ತುಂಬ ಜನ ಪ್ರೆಸ್ನವರು ಕೂಡ ಇದ್ದಾರೆ. ಅದರಲ್ಲಿ ನೀನು ಈ ರೀತಿ ಆಡಿದರೆ ನಮ್ಮ ಮುಂದಿನ ಕೆಲಸಗಳಿಗೆ ತೊಂದರೆ ಆಗುತ್ತದೆ. ಕೆಲವು ಕಡೆ ನಮಗೆ ಇಷ್ಟವಿಲ್ಲವಾದರೂ ನಾವು ಸೈಲೆಂಟಾಗಿ ಇದ್ದು ಬಿಡಬೇಕು. ಅಂಥವರನ್ನು ಯಾರೂ ಇಲ್ಲದೇ ಇರಬೇಕಾದಾಗ ವಿಚಾರಿಸಿಕೊಳ್ಳಬೇಕು. ನಿನ್ನ ಹೆಂಡತಿ ವಿಷಯದಲ್ಲೂ ಅಷ್ಟೇ. ಕೆಲಸದವರು ಕೆಲಸದವರೇ. ಇಂದಲ್ಲ ನಾಳೆ ನಿನ್ನ ತಪ್ಪನ್ನು ಜನರ ಮುಂದೆ ಇಡುತ್ತಾರೆ. ಅವರ ಎದುರಿಗೆ ಡಿಗ್ನಿಫೈ ಆಗಿ ಇರು. ನನ್ನ ಕಡೆ ವಿಚಿತ್ರವಾಗಿ ನೋಟ ಬೀರಿ ಆ ಕಡೆ ಹೊರಟು ಹೋದಳು. ಅವನಿಗೆ ಏಕೆ ಕೋಪ ಬಂತು? ಜನಗಳ ಎದುರಿಗೆ ಏಕೆ ಆ ರೀತಿ ಆಡುತ್ತಿದ್ದ? ನಾನು ಅಲ್ಲೇ ಇದ್ದ ಟೇಬಲ್ ಮೇಲೆ ಕುಳಿತು ಸ್ವಲ್ಪ ಊಟ ಮಾಡಿದೆ. ಇವರ ಮನೆಯಲ್ಲಿ ಅಕ್ಕಿ ಕೂಡ ಸಣ್ಣವಾಗಿರುತ್ತದೆ. ಇವರ ಮನೆಯಲ್ಲಿ ಮಾಡುವುದು ಪ್ರತಿದಿನ. ನಮ್ಮ ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ಮಾತ್ರ ಈ ರೀತಿ ಅಡಿಗೆ ಮಾಡುವುದು. ಇವರ ಮನೆಯಲ್ಲಿ ಪ್ರತಿಯೊಂದು ಇದೆ, ಆದರೆ ಪ್ರೀತಿ, ವಿಶ್ವಾಸ, ಕರುಣೆ ಇಲ್ಲ. ಕೇವಲ ಅವಮಾನ ಮಾಡುವುದು ಮಾತ್ರ ಮಾಡುವುದು. ಯಾರೂ ಇಲ್ಲವಾದರೆ ಅವನ ಪ್ರಾಣ ತೆಗೆದರೂ ಪರವಾಗಿಲ್ಲ. ನನಗೆ ಸ್ಮಿತಾಳ ಅಸಹಾಯಕವಾದ ಮುಖ ಕಣ್ಣಿಗೆ ಕಾಣುತ್ತಿತ್ತು. ಅವಳು ಏನಾದರೂ ಸಿಕ್ಕರೆ ಅವಳ ಬಳಿ ಇವನ ತುಂಬ ಸೀಕ್ರೆಟ್ಗಳು ಇರಬಹುದು ಅಂತ ಮನಸ್ಸು ಹೇಳುತ್ತಿತ್ತು. ಆ ಸಮಯ ಬಂದಾಗ ಅವಳನ್ನು ಮೀಟ್ ಮಾಡಬೇಕು ಅಂತ ಅಂದುಕೊಂಡೆ. ಈ ಸಲ ಚಿಕ್ಕಪ್ಪ ಮೊಬೈಲ್ಗೆ ಕಾಲ್ ಮಾಡಿದ್ದೆ. ಅವರ ನಂಬರ್ ನಿಧಾನವಾಗಿ ನನಗೆ ನೆನಪಾಯಿತು. ಲಾಸ್ಟ್ ಟೈಮ್ ಲ್ಯಾಂಡ್ಲೈನ್ಗೆ ಮಾಡಿದ್ದರಿಂದ ಚಿಕ್ಕಮ್ಮ ತೆಗೆದುಕೊಂಡಿದ್ದಳು. ಆದರೆ ಚಿಕ್ಕಪ್ಪನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ. ನಾನು ಹೊರಗಡೆ ಇದ್ದೇನೆ, ಸ್ವಲ್ಪ ಬ್ಯುಸಿ ಇದ್ದೇನೆ, ಆಮೇಲೆ ಮಾಡುತ್ತೇನೆ ಮಗಳೇ ಅಂತ ಫೋನನ್ನು ಕಟ್ ಮಾಡಿದವರು ಎಷ್ಟು ಹೊತ್ತಾದರೂ ಫೋನ್ ಮಾಡಲಿಲ್ಲ. ಕೊನೆಗೆ ಅವರಿಗೆ ಅವರ ಫೋನನ್ನು ಕೊಟ್ಟು ರೂಮಿನ ಕಡೆ ನಡೆದೆ. ನನ್ನ ಹಣೆ ಬರಹದಲ್ಲಿ ಏನು ಬರೆದಿದೆ ಅದು ಆಗುತ್ತದೆ ಅಂತ. ಒಂದೇ ರಾತ್ರಿಗೆ ಅವನು ಕೊಟ್ಟ ಕಷ್ಟಗಳಿಂದ ನನ್ನ ಹಣೆ ಬರಹವನ್ನು ನಾನು ಒಪ್ಪಿಕೊಳ್ಳುವ ಪರಿಸ್ಥಿತಿಗೆ ಹೋಗಿದ್ದೇನೆ. ನನಗೆ ಇವನು ಒಂದು ಬಿಡಿಸಲಾಗದ ಒಗಟಿನ ರೀತಿ ಕಾಣುತ್ತಿದ್ದ. ರಾತ್ರಿಯೆಲ್ಲ ದೇಹ ಪೂರ್ತಿ ರಕ್ತ ಬರುತ್ತಿತ್ತು. ಈಗ ನೋಡಿದರೆ ಸಭ್ಯನ ರೀತಿ ಹಾಡುತ್ತಾನೆ. ಎಷ್ಟು ನಾಟಕ ಮಾಡುತ್ತಾನೆ ಅವನು. ಪದೇ ಪದೇ ವಿಕಿಗೆ ಕಾಲ್ ಮಾಡಿದರೂ ಫೋನ್ ತೆಗೆಯಲಿಲ್ಲ. ಒಂದೆರಡು ಬಾರಿ ಬ್ಯುಸಿ ಬಂತು. ಬ್ಯುಸಿ ಬಂದರೆ ಪುನಃ ನನ್ನ ನಂಬರನ್ನು ನೋಡಿ ಕಾಲ್ ಮಾಡಬೇಕು ಅಲ್ಲವೇ? ವಿಕ್ಕಿ ಒಬ್ಬನೇ ನನ್ನನ್ನು ಕಾಪಾಡಬೇಕು ಅಂತ ಅಂದುಕೊಂಡು ರೂಮಿನ ಒಳಗಡೆ ಹೋದವಳಿಗೆ ಸರ್ಪ್ರೈಸ್ ಕಾದಿತ್ತು. ನನ್ನ ಹಾಸಿಗೆ ತುಂಬ, ಅಂದರೆ ವಿಕ್ರಮ್ ಹಾಸಿಗೆ ತುಂಬ ಹೊಸ ಬಟ್ಟೆಗಳ ಅಂಗಡಿ. ಇವುಗಳನ್ನೆಲ್ಲ ಟ್ರಯಲ್ ಮಾಡಿ ನೋಡಿದೆ. ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಇವೆಲ್ಲ ನನ್ನ ಬಟ್ಟೆ ಇರಬಹುದು ಅಂತ ಅನಿಸುತ್ತಿತ್ತು. ಆದರೂ ಕೂಡ ಅವರೇ ಹೇಳಲಿ, ಆಗ ಮಾತ್ರ ನಾನು ತೆಗೆದುಕೊಳ್ಳುವುದು ಅಂತ ಸುಮ್ಮನಾದೆ. ನನ್ನ ಹತ್ತಿರ ಇದ್ದ ನೈಟ್ ಡ್ರೆಸ್ಸನ್ನು ಹಾಕಿಕೊಳ್ಳುತ್ತೇನೆ ಅಂತ ಅಂದುಕೊಂಡು ಹೋಗುತ್ತಿದ್ದೆ. ಸಡನ್ನಾಗಿ ವಿಕ್ರಮ್ ಬಂದು ಸೋಫಾದ ಮೇಲೆ ಇದ್ದ ಬಟ್ಟೆಗಳನ್ನು ಕೆಳಗಡೆ ಎಸೆದ. ನನ್ನ ಸೂಟ್ಕೇಸ್ ಮೇಲೆ, ಈ ಬಟ್ಟೆಗಳು ನಿನಗೆ ಅಂತ
ಅಮ್ಮ ತರಿಸಿಕೊಟ್ಟಿದ್ದಾರೆ. ಇವುಗಳನ್ನು ನೀನು ಹಾಕಬೇಕು. ನೀನು ತಂದ ಬಟ್ಟೆಗಳನ್ನು ಹಾಕಬಾರದು. ಅವೆಲ್ಲ ತುಂಬ ಕಡಿಮೆ ಬೆಲೆ ಅಂತ ತುಂಬ ಖಾರವಾಗಿ ಹೇಳಿದ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಹಾಕಲು ನಿನಗೆ ಟ್ರಾನ್ಸ್ಪರೆಂಟ್ ನೈಟಿ ಇದೆ ನೋಡು ಅಂತ ಹೇಳಿದರು. ನನಗೆ ಅವರು ಹೇಳಿದ ಮಾತು ತುಂಬ ನೋವಾಯಿತು. ನಾನು ತಂದ ಬಟ್ಟೆಗಳು ಚೆನ್ನಾಗಿಲ್ಲ ಅಂತ ನಾನು ಬಂದಿದ್ದು ಅದೇ ಮನೆಯಿಂದ. ನನ್ನನ್ನು ಕಳುಹಿಸಿ ಬಿಡಬೇಕು ಅಲ್ಲವೇ? ನನ್ನನ್ನು ಮಾತ್ರ ಏಕೆ ಇಟ್ಟುಕೊಂಡಿದ್ದಾರೆ? ಹುಡುಗಿ ಮಾತ್ರ ಬೇಕು, ಆ ಮನೆಯ ಬಟ್ಟೆ, ಇನ್ಯಾವುದೇ ವಸ್ತುಗಳು ಬೇಕಾಗಿಲ್ಲ. ಅವನ ಈ ಮಾತಿಗೆ ನಾನು ಕೋಪಗೊಂಡು ಅವನು ಹೇಳಿದ್ದ ನೈಟಿಯನ್ನು ಬಿಟ್ಟು ಬೇರೆ ನೈಟಿಯನ್ನು ತೆಗೆದುಕೊಂಡೆ. ಸಡನ್ನಾಗಿ ಯಾರೋ ಬಂದು ಕೆನ್ನೆ ಮೇಲೆ ಬಾರಿಸಿದರು. ನೋಡಿದರೆ ವಿಕ್ರಮ್. ಅವನಿಗೆ ಕೋಪ ಬಂದಿದೆ. ನಾನು ಹೇಳಿದ ಬಟ್ಟೆಯನ್ನು ಹಾಕಿಕೋ ಅಷ್ಟೆ, ನೀನು ಹೆಚ್ಚು ತಲೆಯನ್ನು ಓಡಿಸಬೇಡ. ಕೋಪದಿಂದ ನನ್ನ ಮುಖ ಕೆಂಪಾಯಿತು. ಅವನು ಕೊಟ್ಟಿದ್ದ ನೈಟಿಯನ್ನು ತೆಗೆದುಕೊಂಡೆ. ಹಾಕಿಕೊಳ್ಳಲು ಡ್ರೆಸ್ಸಿಂಗ್ ರೂಮ್ಗೆ ಹೋದೆ. ಅಲ್ಲಿ ನಾನು ಹೋದರೆ ನನಗೆ ಸೀರೆ ಉಡಿಸಬೇಕಾದಾಗ ಸೀರೆಯನ್ನು ನನಗೆ ಮೇಂಟೈನ್ ಮಾಡಲು ಕಷ್ಟವಾಗುತ್ತದೆ ಅಂತ ತಿಳಿದು ಎಲ್ಲ ಕಡೆ ಪಿನ್ನುಗಳನ್ನು ಹಾಕಿದ್ದಾರೆ. ಈಗ ನಾನು ವಿಕ್ರಮ್ನ ಸಹಾಯ ತೆಗೆದುಕೊಳ್ಳಲೇಬೇಕು. ಇಷ್ಟೊತ್ತಾಗಿದೆ. ರೂಮಿನಿಂದ ಹೊರಗೆ ಹೋಗಿ ಅವರ ಬಳಿ ಕೇಳಿದರೆ ಅವರು ಕೂಡ ವಿಕ್ರಮ್ ಬಳಿ ಪನಿಷ್ಮೆಂಟ್ ತೆಗೆದುಕೊಳ್ಳುತ್ತಾರೆ. ನನಗೆ ಸಹಾಯ ಮಾಡಿದ್ದರೆ. ತುಂಬ ಹೊತ್ತು ಡ್ರೆಸ್ಸಿಂಗ್ ರೂಮ್ನಲ್ಲೇ ಕುಳಿತಿದ್ದೆ. ತುಂಬ ಸರ್ಕಸ್ ಮಾಡಿದೆ. ಆದರೆ ಪಿನ್ನನ್ನು ತುಂಬ ಹಿಂದೆ ಹಾಕಿರುವುದರಿಂದ ನನಗೆ ತೆಗೆಯಲು ಸಾಧ್ಯವಿಲ್ಲ. ಆಗ ಒಂದು ಐಡಿಯಾ ಬಂದಿತ್ತು. ಬ್ಲೌಸನ್ನು ತೆಗೆದರೆ ಸುಲಭವಾಗುತ್ತದೆ ಅಂತ ತಿಳಿದು ಬ್ಲೌಸನ್ನು ತೆಗೆದೆ. 2-3 ಬಟನ್ ತೆಗೆದೆ. ಅಷ್ಟರಲ್ಲಿ ವಿಕ್ರಮ್ ಬಂದ. ನನ್ನ ಓಪನ್ ಆಗಿರುವ ಅರ್ಧಂಬರ್ಧ ಎದೆಗಳನ್ನು ನೋಡಿ ಅವನು ಅಚ್ಚರಿಯಿಂದ ಇನ್ನೂ ಹತ್ತಿರ ಬರುತ್ತಿದ್ದಾನೆ. ನಾನು ತೆಗೆದುಕೊಡುತ್ತೇನೆ ಬಾ ಅಂತ ನನ್ನನ್ನು ಅವನ ಹತ್ತಿರ ಎಳೆದುಕೊಂಡ. ತುಟಿಗೆ ಮುತ್ತನ್ನು ಕೊಟ್ಟ. ತುಂಬ ಹೊತ್ತು. ಆದರೆ ಈ ಬಾರಿ ತುಂಬ ಹಿಂಸೆ ಆಯಿತು. ರಕ್ತ ಬರಲಿಲ್ಲ. ಅವನ ಕಣ್ಣುಗಳು ತುಂಬ ಕೋಪದಿಂದ ನನ್ನ ಕಡೆ ನೋಡುತ್ತವೆ. ನನಗೆ ಭಯವಾಗಿ ಕಣ್ಣನ್ನು ಮುಚ್ಚಿಕೊಂಡಿದ್ದೆ. ನನ್ನ ಎದೆಗಳ ಮೇಲೆ ಅವನು ಕೈಯನ್ನು ಆಡಿಸುತ್ತಿದ್ದಾನೆ. ತುಂಬ ಹೊರಟಾಗಿ. ನನಗೆ ತುಂಬ ನೋವಾಗುತ್ತಿದೆ. ನಾನು ಬಾಗಿಲನ್ನು ಹಾಕುವುದನ್ನು ಮರೆತು ಬಿಟ್ಟಿದ್ದೆ. ಇನ್ನು ನನ್ನ ಹತ್ತಿರ ಬರಲು ಪ್ರಯತ್ನಿಸಿದ. ಆದರೆ ನಾನು ಅವನನ್ನು ತಳ್ಳಿ ನೈಟಿಯನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಓಡಿ ಹೋಗಿ ಬಾಗಿಲನ್ನು ಹಾಕಿಕೊಂಡೆ. ಇಲ್ಲೇ ಇದ್ದರೆ ಇವರು ನನ್ನನ್ನು ಏನಾದರೂ ಮಾಡಿಬಿಡುತ್ತಾರೆ ಅಂತ. ಬೆಳಿಗ್ಗೆ ಬಾಗಿಲನ್ನು ಒಡೆದಿದ್ದರೂ ಆಗಲೇ ಬಾಗಿಲು ಸರಿ ಹೋಗಿದೆ. ನೈಟಿಯನ್ನು ಹಾಕಿಕೊಂಡು ಮೇಲೆ ಇನ್ನೂ ಬೆಚ್ಚಿದೆ. ಏಕೆಂದರೆ ಈ ನೈಟಿಗಿಂತ ನನ್ನ ಬಟ್ಟೆಗಳೇ ಮೇಲು ಅಂತ ಅನ್ನಿಸಲು ಶುರುವಾಯಿತು. ಇದರಲ್ಲಿ ನಾನು ತುಂಬ ಮಾದಕವಾಗಿ ಕಾಣುತ್ತಿದ್ದೇನೆ. ನೈಟಿ ತುಂಬ ಟ್ರಾನ್ಸ್ಪರೆಂಟ್ ಇರುವುದರಿಂದ ನನ್ನ ಮೈಮಾಟ ತುಂಬ ಚೆನ್ನಾಗಿ ಕಾಣುತ್ತಿದೆ. ವಿಕ್ರಮ್ಗೆ ಹುಚ್ಚು ಹಿಡಿಯುವುದಂತೂ ಸತ್ಯ. ಅವನು ನನ್ನನ್ನು ಬಿಡುವುದಿಲ್ಲ. ಇಂದು ಕಚ್ಚಿ ತಿಂದು ಬಿಡುತ್ತಾನೆ. ಏನು ಮಾಡಲಿ ಅಂತ ಯೋಚಿಸುತ್ತಿದ್ದೆ. ಆಗ ಅವನು ಜೋರಾಗಿ ಕರೆದ. ನನ್ನ ಹೆಸರನ್ನು ಹಿಡಿದು ತುಂಬ ಹೊತ್ತು ಅವನನ್ನು ಸತಾಯಿಸಿದರೆ ಅವನು ನನಗೆ ಇನ್ನೂ ಕೆಟ್ಟದಾದ ಪನಿಷ್ಮೆಂಟ್ ಕೊಡುತ್ತಾನೆ. ಪದೇ ಪದೇ. ಇಂದು ಹೇಗೋ ತಿಳಿದಿಲ್ಲ ವಿಕ್ಕಿ ನೆನಪಾಗುತ್ತಿದ್ದಾನೆ. ಅವನು ಅಷ್ಟು ವರ್ಷವಿದ್ದರೂ ನನ್ನ ಉಸಿರಾಟಕ್ಕೆ, ನನ್ನ ನೋಟಕ್ಕೆ ಕಾಯುತ್ತಿದ್ದ. ಅಷ್ಟೇ ಹೊರತು ಒಂದೇ ಒಂದು ಬಾರಿ ಕೂಡ ನನ್ನನ್ನು ಸರಿಯಾಗಿ ಮುಟ್ಟಿಲ್ಲ. ಅಷ್ಟು ಪ್ರೀತಿ ಮಾಡಿದವನಿಗೆ ನನ್ನನ್ನು ಮುಟ್ಟಲು ಕೂಡ ನಾನು ಅವಕಾಶ ಮಾಡಿಕೊಡುತ್ತಿರಲಿಲ್ಲ. ಇಷ್ಟೊಂದು ದ್ವೇಷ ಮಾಡುವವನಿಗೆ ನನ್ನ ದೇಹವನ್ನೇ ಕೊಡುತ್ತಿದ್ದೇನೆ. ಅದು ತುಂಬ ದುಃಖದ ವಿಷಯ ಆಗಿತ್ತು. ನಾನು ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಆದರೆ ಪದೇ ಪದೇ ಬಾಗಿಲು ಬಡಿಯುತ್ತಿದ್ದಾನೆ. ನನಗೆ ಭಯವಾಗುತ್ತಿದೆ. ಕಾಲುಗಳು ಸಂಪೂರ್ಣವಾಗಿ ಮರಗಟ್ಟಿದೆ. ಈ ನೈಟಿಯನ್ನು ಹಾಕಿಕೊಂಡು ನಾನು ಹೊರಗೆ ಹೋಗಲೇಬೇಕು. ವಿಧಿಯಿಲ್ಲ. ನನ್ನನ್ನು ನಾನು ಮೆಂಟಲಿ ಪ್ರಿಪೇರ್ ಮಾಡಿಕೊಳ್ಳುತ್ತಿದ್ದೇನೆ ಹೊರಗೆ ಹೋಗಲು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ